ಇನ್ನೊಂದು ಕಡೆ ಮೆಟ್ರೋ ಸುದ್ದಿ. ಮೆಟ್ರೋದಲ್ಲಿ ಏನಾಗ್ತಿದೆ ಅಂತಂದರೆ ಬಟ್ಟೆ ಕೊಳೆ ಇದ್ದ ಕಾರಣಕ್ಕೆ ಮೆಟ್ರೋ ಹತ್ತಿಸ್ಕೊಳ್ತಾ ಇಲ್ವಂತೆ. ಯಾರು ಈ ಮೆಟ್ರೋದವರು? ಮೆಟ್ರೋ ಹತ್ತಕ್ಕೂ ಡ್ರೆಸ್ ಕೋಡ್ ಇದೆಯಾ? ಅನ್ನದಾತ ಆಯಿತು, ಈಗ ಕಾರ್ಮಿಕನಿಗೆ ಅವಮಾನ, ಬಟ್ಟೆ ಸರಿ ಇಲ್ಲವೆಂದು ಮೆಟ್ರೋಗೆ ನೋ ಎಂಟ್ರಿ, ಶರ್ಟ್ ಗುಂಡಿ ಇಲ್ಲವೆಂದು ಮೆಟ್ರೋ ಹತ್ತಿಸಲು ನಿರಾಕರಣೆ, ಶರ್ಟ್ ಗುಂಡಿ ಹಾಕ್ಕೊಂಡು ನೀಟಾಗಿ ಬಾ ಇಲ್ಲದಿದ್ದರೆ ಎಂಟ್ರಿ ಕೊಡಲ್ಲವೆಂದು ಮೆಟ್ರೋ ಸಿಬ್ಬಂದಿ ನಡೆಗೆ ಭಾರಿ ಆಕ್ರೋಶ. ಸಂಸದ ತೇಜಸ್ವಿ ಸೂರ್ಯಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹ ಕೂಡ ಮಾಡಿದ್ದಾರಂತೆ. ಬಟ್ಟೆ ಸರಿ ಇಲ್ಲ ಅಂತೇಳಿ, ಬಟ್ಟೆ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ಕೂಡ ಮೆಟ್ರೋದಲ್ಲಿ. ಇವರು ಮೆಟ್ರೋದವ್ರೇನು ಬ್ರಿಟಿಷರ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೆಂಗೆ? ಹಿಂದೆ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತಿತ್ತು ಕೆಲವು ಕಡೆ. ಆಮೇಲೆ ಇಲ್ಲೊಂದು ಬೋರಿಂಗ್ ಇನ್ಸ್ಟಿಟ್ಯೂಟ್ ಅಂತಿತ್ತು, ಅಲ್ಲೂ ಕೂಡ ಅದೇ ಥರ ಇತ್ತು. ಈಗಲೂ ಕೂಡ ಕೆಲವು ಕಡೆ ಇದೆ ನೋಡಿ. ಮೆಟ್ರೋದಲ್ಲಿ ಬಟನ್ ಹಾಕ್ಕೊಂಡು ಬರಬೇಕಂತ. ಆಮೇಲೆ ಅವನು ಆ ಒಳಗೆ ಬಿಡದೇ ಇದ್ದವನು ಯಾವ ಅಂಬಾನಿ ಮಗ ಅಂತ ನೋಡಬೇಕಿತ್ತು ನನಗೆ. ಅವನ ಇದ್ದಾನಲ್ಲ, ಈಗ ಈ ಹುಡುಗರನ್ನ ಬಿಟ್ಟಿಲ್ಲಲ್ವಾ, ಅವನು ಯಾವ ಅಂಬಾನಿ ಮಗ? ನೋಡಿ, ಈಗ ಇದು ಫಸ್ಟು ಕಾರ್ಮಿಕನಿಗೆ ಅವಮಾನ, ಬಟನ್ ಹಾಕಿಲ್ಲ, ಗುಂಡಿ ಹಾಕಿಲ್ಲ ಅಂಥೇಳಿ ಮೆಟ್ರೋದಲ್ಲಿ ಬಿಟ್ಟಿಲ್ವಂತೆ. ಇನ್ನೊಂದು ಕಡೆ ಈ ಹಿಂದೆ ಒಂದು ಮಹಿಳೆ ಜೊತೆ ಅಸಭ್ಯ ವರ್ತನೆ, ಮತ್ತೊಂದು ಕಡೆ ರೈತನಿಗೆ ಅವಕಾಶ ಕೊಟ್ಟಿರಲಿಲ್ಲ. ಏನು ರಯ್ಯ ನಿಮ್ಮ ಕತೆ? ನೀವು ವಿಮಾನದಲ್ಲೂ ಬಿಡ್ತಾರೆ ಬೇಕಿದ್ರೆ. ಇದರ ಬಗ್ಗೆ ಮೆಟ್ರೋ ಭಾಳ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಬೇಕು. ಇದೇ ಇವನು ಯಾರು ಕಾರ್ಮಿಕ ಮತ್ತೊಬ್ಬ, ನೀವು ಟೀ ಕುಡಿದಾಗ ಟ್ಯಾಕ್ಸ್ ಕಟ್ಟಲ್ವ ಅವನು? ಅದು ಬೇಡ ಅನ್ನಿಯಾಗಿದ್ರೆ, ನೀನು ಬಡವಾಗಿದ್ದವ, ಬಟ್ಟೆ ಸರಿ ಇಲ್ಲದಿದ್ದರೆ ನೀನು ಟ್ಯಾಕ್ಸ್ ಕಟ್ಟೋದು ಬೇಡ, ಫ್ರೀ ಅಂತ ಹೇಳಿ. ಏನು ನಾನ್ ಸೆನ್ಸ್ ಇದೆಲ್ಲ. ಮೆಟ್ರೋದವರೇ ಒಂದು ನೆನಪಿಟ್ಕೊಳ್ಳಿ, ಸಿಬ್ಬಂದಿಗಳಿಗೊಂದು ಪಾಠ ಮಾಡಿ. ಇಲ್ಲ ಅಂತಂದರೆ ನೀವು ಮೆಟ್ರೋ ಸಿಬ್ಬಂದಿ ಅಂತ ಗೊತ್ತಾದರೆ ಹೊಡಿಯೋಕ್ಕೆ ಶುರು ಮಾಡ್ತಾರೆ ಇನ್ನು ಮುಂದೆ. ಹಂಗಾಗೋದು ಬೇಡ. ಸಾರಿ ಟು ಸೇ ದಿಸ್. ಯಾಕೆ ಬ್ರಿಟಿಷರ ಅವ್ರ ಥರ ಆಡ್ತಾ ಇದ್ದೀರಿ ನೀವು? ಬ್ರಿಟಿಷರ ಕಾಲದಲ್ಲಿ ಇತ್ತಲ್ಲ, ಈಗಲೂ ಕೆಲವು ಇನ್ಸ್ಟಿಟ್ಯೂಟ್ಗಳು, ಬೋರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಈಗಲೂ ನೀವು ಶೂ ಹಾಕದೆ ಹೋಗೋಂಗಿಲ್ಲ, ನೀವು ಏನು ಪಂಚ ಹಾಕಿ ಹೋಗೋಂಗಿಲ್ಲ. ಹಾಗಿದ್ರೆ ಸಿದ್ದರಾಮಯ್ಯ ಬಂದರೆ ಬಿಡಲ್ವ ನೀವು? ದೇವೇಗೌಡರು ಬಂದರೆ ಬಿಡಲ್ವ ನೀವು? ಒಳ್ಳೆ ಕಥೆ ಆಯ್ತಲ್ಲ. ಬನ್ನಿ, ಇದರ ಬಗ್ಗೆ ಸವಿತಾ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸವಿತಾ, ಏನಿದು ನಿಜವಾಗಿ ಆಗಿದ್ದೇನಲ್ಲಿ? ಜಯಪ್ರಕಾಶ್ ಶೆಟ್ಟಿ, BMRCL ಪದೇ ಒಂದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ. ಯಾವುದೇ ಸಾರ್ವಜನಿಕ ಸಾರಿಗೆ ಆದರೂ ಒಂದಿಷ್ಟು ರೂಲ್ಸ್ಗಳಿರ್ತವೆ. ಟಿಕೆಟ್ ಪಡೆದು ಪ್ರಯಾಣ ಮಾಡಬೇಕು, ಅಲ್ಲಿರುವಂತಹ ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು. ಬಟ್ BMRCL ಮಾಡ್ತಿರೋ ಎಡವಟ್ಟು ಪದೇ ಮಾಡ್ತಾ ಇದೆ. ಬಟ್ಟೆಯಲ್ಲಿ ಪ್ರಯಾಣಿಕನನ್ನು ಅಂದಾಜಿಸಿ ಅವಮಾನಿಸ್ತಾ ಇದೆ. ಈ ಹಿಂದೆ ರೈತನ ಬಟ್ಟೆ ಮೇಲೆ ಅಂದಾಜಿಸಿ ಅವಮಾನ ಮಾಡಿತ್ತು. ಈಗ ಮತ್ತೆ ಕಾರ್ಮಿಕರಿಗೂ ಇಂಥದ್ದೊಂದು ಪರಿಸ್ಥಿತಿ ಎದುರಿಸಿದ್ದಾರೆ. ದೊಡ್ಡಗಲ್ಲ ಮೆಟ್ರೋ ಸ್ಟೇಷನ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಘಟನೆಯನ್ನು ಎಕ್ಸ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಟ್ಯಾಗ್ ಮಾಡಿ, ಮತ್ತು ಜೊತೆಗೆ BMRCLಗೂ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಪ್ರಮುಖವಾಗಿ ನಮ್ಮ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದಿಷ್ಟು ರೂಲ್ಸ್ಗಳಿದ್ದಾವೆ. ಟೋಕನ್ ಪಡಿಬೇಕು, ಟಿಕೆಟ್ ಪಡೆದು ಎಂಟ್ರಿ ಆಗಬೇಕು, ಮತ್ತು ಮೆಟ್ರೋ ಒಳಗೆ ನೀರು ಕುಡಿಬಾರ್ದು, ತಿನಿಸನ್ನ ತಿನ್ನಬಾರ್ದು. ಇದಿಷ್ಟು ಬೇಸಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು. ಬಟ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ರಾಯಲ್ ಆಗೇ ಬರಬೇಕಾ? ಜನಸಾಮಾನ್ಯರು ಯಾರು ಬರಬಾರ್ದ? ಕೆಳವರ್ಗದವರು, ಬಡವರ್ಗದವ್ರಿಗೆ ಮೆಟ್ರೋ ಸೀಮಿತವಾಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಶುರುವಾಗ್ತಾ ಇದ್ದಾವೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೆಟ್ರೋ ಪದೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಮಹಿಳಾ ಸಿಬ್ಬಂದಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ನಡೀತಾ ಇದ್ದಾವೆ. ಇಂತಹ ಕೇಸ್ಗಳಾಗ್ತಾ ಇದ್ದಾವೆ. ಪ್ರಮುಖವಾಗಿ BMRCL ಈ ಹಿಂದೆ ರೈತರಿಗೆ ಅವಮಾನ ಆದಾಗ ನಮ್ಮ ಗಮನಕ್ಕೆ ಇದು ಯಾವುದೂ ಬಂದಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿತ್ತು. ಮತ್ತದೇ ತಪ್ಪನ್ನು ಈಗ ಮತ್ತೆ ಮೆಟ್ರೋ ಸಿಬ್ಬಂದಿಗಳು ಮಾಡಿದ್ದಾರೆ. ಯಾಕೆ ಎಚ್ಚೆತ್ಕೊಳ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೇನು ಗೊತ್ತಾ? ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಬಟ್ಟೆ ಕೊಳೆ ಆಗಿದೆ, ಮತ್ತೊಂದಾಗಿದೆ. ಈಗ ಎಗ್ರಿ, ಏನಪ್ಪ, ಯಾರೇ ಆಗಿರಲಿ, ಬಡವನೋ ಬಲ್ಲಿದನೋ ಶ್ರೀಮಂತನೋ ಮತ್ತೊಂದು, ಒಂದು ವಾಸನೆ ಬರ್ತಾ ಇದ್ರೆ ಅದೊಂದು ವಿಚಾರ ಬೇರೆ. ಏನಪ್ಪ ಕುಡಿದು ವಾಸನೆ ಬರ್ತಾ ಇದೆಯಾ ಮತ್ತೊಂದು, ಆಮೇಲೆ ವಾಸನೆ ಬರ್ತಾ ಇದೆ ಅದೊಂದು ವಿಚಾರ ಬೇರೆ. ಸಮ್ಟೈಮ್ಸ್ ಒಂದು ವೇಳೆ 2 ದಿವಸ 3 ದಿವಸ ಬಟ್ಟೆ ಹಾಕಿದ್ದು ಆ ವಾಸನೆ ಬೇರೆ, ಅಥವಾ ಬೇರೆದೇ ರೀತಿಯಲ್ಲಿ ಎಲ್ಲೋ ಗುಂಡಿಗೆ ಬಿದ್ದೋ ಮತ್ತೊಂದು ಆಗಿದ್ರೆ ಅದೊಂದು ಬೇರೆ. ಇದು ಕೊಳೆ ಆಗಿರೋ ಬಟ್ಟೆ ಹಾಕಿದ್ದಾರೆ ಅಂತಂದರೆ, ಕೊಳೆ ಆಗಿರೋ ಬಟ್ಟೆ ಅಂತಲೇ ಬಡವ ಹಾಕೋದು, ಇನ್ನೇನು ಹಾಕೋತ ನಾವು? ರೈತ ಯಾವ ಬಟ್ಟೆ ಹಾಕಬೇಕು? ರೈತ ಇನ್ನು ಸೂಟ್ ಬೂಟ್ ಹಾಕ್ಕೊಂಡು ಹೊಲದಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಹಾಂ, ಬನ್ನಿ ಇದರ ಬಗ್ಗೆ ರವಿ ಶೆಟ್ಟಿ ಬೈಂದೂರು ಇವರು
ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರು ರವಿ ಶೆಟ್ಟರ್, ನಮಸ್ಕಾರ. ಸರ್ ನಮಸ್ತೆ ಶೆಟ್ರೆ. ನಮಸ್ತೆ ಶೆಟ್ರೆ, ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಏನಾದರೂ ನೀವು ಒಂದು ಕ್ರಮ ಕೈಗೊಳ್ಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಬೇಕಿದ್ರೆ. ಇಲ್ಲ, ನಾನು ಈ ಹಿಂದೆ 2 ದಿನ ನಿರಂತರವಾಗಿ ಹೋರಾಟ ಮಾಡಿ ಹಾ, ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಯಶವಂತಪುರದಲ್ಲಿ 2 ಜನ ಹೆಣ್ಣು ಮಕ್ಕಳ ಮೇಲೆ, ಅಂದ್ರೆ ಬಹಳಷ್ಟು ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದಿದೆ. ಬಟ್ ಅವ್ರು ಯಾರು ಮುಂದೆ ಬಂದಿಲ್ಲ. 2 ಜನ ಹೆಣ್ಮಕ್ಳು ಮುಂದೆ ಬಂದ್ರು. ನಮ್ಮ ಇದರ MD BMRCL MD ಮಹೇಶ್ವರ್ ಅವರಿಗೆ ನಾನು 1 ತಿಂಗಳ ಹಿಂದೆನೆ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ 2 ದಿನ ಫ್ರೀಡಂ ಪಾರ್ಕ್ ನಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ವಿ ನಾವು. ಓಕೆ. ಕೊನೆಗೆ FIR ಮಾಡಿಸ್ಬೇಕಾದ್ರೆ ನಾವು ಹರಾಸಾಹಸ ಅಂದ್ರೆ ಗಜ ಪ್ರವಾಸ ಆದಂಗಾಯ್ತು, ಇದಾದಂಗಾಯ್ತು, ಪ್ರವಾಸನ ಆದಂಗಾಯ್ತು. ಅಷ್ಟು ಆದ್ರ ಮೇಲೆ ಅಟ್ಲೀಸ್ಟ್ FIR ಆದ್ರ ಮೇಲೆ ಕೂಡ ಅಲ್ಲೇ ಕೆಲಸ ಮಾಡಿದ್ದಾರೆ ಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಮಾಡಿಲ್ಲ. ಅದೇ ರೀತಿ ಅಲ್ಲಿ ಆತ್ಮಹತ್ಯೆ ಆಯ್ತು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು, ಸ್ಟೂಡೆಂಟ್ ಮೇಲೆ ದೌರ್ಜನ್ಯ ಆಯ್ತು. ಅಂದ್ರೆ ನಮ್ಮ ಮೆಟ್ರೋ ಸೇಫ್ಟಿನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗಾಯ್ತು. ಶೆಟ್ರೆ, ಒಂದು ಕೆಲಸ ಮಾಡಿ ಸಾಧ್ಯವಾದ್ರೆ ಈ ಒಂದು ಮುನ್ನಾಬಾಯಿ MBBS ಅಲ್ಲಿ ಗೆಟ್ ವೆಲ್ ಸೂನ್ ಅಂತ ಒಂದಿರುತ್ತೆ ಗೊತ್ತಾ, ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಡಿ ಫಸ್ಟ್ ಎಲ್ಲರಿಗೂ ಕೂಡ ಸಾಧ್ಯವಾದ್ರೆ. ಒಂದು ಟೀಮ್ ತರ ಹೋಗಿ ಎಲ್ಲರೂ ಕೂಡ ನೋಡ್ರಪ್ಪ ಹಿಂಗ್ ಮಾಡಬೇಡಿ. ಸಮ್ಟೈಮ್ಸ್ ಸ್ವಲ್ಪ ಹುಡುಗರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ಯಾರಿಗಂತ ಉದ್ದೇಶ ಇರ್ಲಿಕ್ಕಿಲ್ಲ. ಮೊದಲನೇದಾಗಿ ಇದು ಗಾಂಧಿ ಬಸವ ಹುಟ್ಟಿದಂತ ನಾಡು, ಬಹಳ ಶಾಂತಿಯಿಂದ ಹೇಳೋಣ, ಹೌದು ಸರಿ ಮಾಡ್ರಪ್ಪ ಅಂತೇಳಿ. ಆಮೇಲೆ ಗಾಂಧಿ ಬಸವ ಹುಟ್ಟಿದಂತ ನಾಡು ಹೌದು ಇದು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದಂತ ನಾಡು ಕೂಡ ಇದುವೆ. ಹೌದು 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 ಹೌದು. ಸೊ ಮೊದಲಿಗೆ ಮಾತಿನಲ್ಲಿ ತಪ್ಪಿದ್ರೆ ದಂಡಂ ದಶಗುಣ ತರಾನೇ, ಅಂದ್ರೆ ದಂಡಂ ದಶಗುಣ ಅಂದ್ರೆ ಹೊಡಿಬೇಕು ಅಂತಲ್ಲ, ಕಾನೂನು ಪ್ರಕಾರ ಮಾಡೋಣ ಅಂತ. ಗೊತ್ತಾಯ್ತು, ನಾವು ಉಗ್ರ ರೀತಿಯಲ್ಲಿ ಒಂದು ಹೋರಾಟ ಅಷ್ಟೇ. ಖಂಡಿತ ಖಂಡಿತ. ಥ್ಯಾಂಕ್ ಯು ರವಿ ಶೆಟ್ರೆ, ಥ್ಯಾಂಕ್ ಯು. ನೋಡ್ರಪ್ಪ, ಪಾಪ ಹುಡುಗ ಏನೋ ಒಂದು 100 ರೂಪಾಯಿ 200 ರೂಪಾಯಿ ಕಿಸಲ್ಲಿ ಇಟ್ಕೊಂಡು ಬಂದಿರ್ತಾನೆ. ಬಟ್ಟೆ, ಯುಗಾದಿ, ಮತ್ತೊಂದು ಎಷ್ಟೆಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ ನಿಮಗೆ? ಈಗ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಏನು ಸೂಟ್ ಬೂಟ್ ಹಾಕೊಂಡು ಬರೋಕ್ಕಾಗತ್ತಾ? ಆಮೇಲೆ ಮೆಟ್ರೋ ಸಿಬ್ಬಂದಿ, ಮೆಟ್ರೋಗೆ ಸಂಬಂಧಪಟ್ಟವರು ಇದರ ಬಗ್ಗೆ ಶೀಘ್ರವಾಗಿ ಗಮನ ಹರಿಸೋದು ಬೆಸ್ಟು. ಇಲ್ಲ ಅಂತಂದರೆ ಮೆಟ್ರೋ ಸ್ಟೇಷನಲ್ಲೇ ಒಂದು ರೀತಿಯಲ್ಲಿ ಗಲಾಟೆ ಮಾಡಬೇಕಾಗತ್ತೆ. ಇದು ಎದುರಿಸೋದಲ್ಲ, ಎಚ್ಚರಿಕೆ ಕೊಡೋದು.